ವೆಲ್ಕಮ್ ಟು ಸ್ಪರ್ಧಾವಿನಯ ಎಜುಕೇಟರ್ ಕ್ಲಾಸ್. ಇಂದಿನ ಈ ಅದ್ಭುತವಾದ ವಿವರಣಾತ್ಮಕ ತರಗತಿಗೆ ಸ್ವಾಗತ. ಇಂದು ನಾವು ಮಾನವ ದೇಹದ ಅತ್ಯಂತ ಸಂಕೀರ್ಣ ಮತ್ತು ಬೆರಗುಗಳಿಸುವ ಅಂಗದ ಬಗ್ಗೆ ಆಳವಾಗಿ ತಿಳಿಯೋಣ. ಅದೇ ನಮ್ಮ ದೇಹದ ಅಂತಿಮ ಕಮಾಂಡ್ ಸೆಂಟರ್, ಮಾನವನ ಮೆದುಳು. ಜೀವಶಾಸ್ತ್ರದ ಪರೀಕ್ಷೆಗಳಿಗೆ ಸಿದ್ಧರಾಗಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಇದೊಂದು ಪರ್ಫೆಕ್ಟ್ ತರಗತಿಯಾಗಲಿದೆ. ಬನ್ನಿ ಶುರು ಮಾಡೋಣ. ಇಂದಿನ ತರಗತಿಯಲ್ಲಿ ನಾವು ವ್ಯವಸ್ಥಿತವಾಗಿ ಏನೇನು ಕಲಿಯಲಿದ್ದೇವೆ ಅಂದ್ರೆ, ಮೊದಲಿಗೆ ಕಮಾಂಡ್ ಸೆಂಟರ್ಗೆ ಸ್ವಾಗತ, ನಂತರ ಅಂತಿಮ ರಕ್ಷಣಾ ಕವಚ, ಮೆದುಳಿನ ವಿವಿಧ ವಿಭಾಗಗಳು, ನರಕೋಶಗಳು ಮತ್ತು ಸಂವೇದನಾ ಹರಿವು, ಆಮೇಲೆ ಪರೀಕ್ಷೆಗೆ ಸಹಾಯವಾಗುವ ತ್ವರಿತ ಪರಿಷ್ಕರಣೆ ಮತ್ತು ಕೊನೆಯಲ್ಲಿ ಒಂದು ಸಣ್ಣ ಜೀವಶಾಸ್ತ್ರ ರಸಪ್ರಶ್ನೆ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಇದೇ ನೋಡಿ ನಮ್ಮ ಕೇಂದ್ರ ನರಮಂಡಲ ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ CNS. ನಮ್ಮ ದೇಹದ ಪ್ರತಿಯೊಂದು ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳನ್ನು ನಿಯಂತ್ರಿಸುವ ಅಂತಿಮ ಕಂಟ್ರೋಲ್ ರೂಮ್ ಇದು. ಒಂದು ಆಶ್ಚರ್ಯದ ಸಂಗತಿ ಎಂದರೆ, ವಯಸ್ಕ ಮಾನವನ ಮೆದುಳಿನ ತೂಕ ಇರೋದು ಕೇವಲ 1.3ರಿಂದ 1.4 ಕಿಲೋಗ್ರಾಂಗಳು ಮಾತ್ರ. ಆದರೆ ಇಷ್ಟು ಸಣ್ಣದಾದ ಸಾಂದ್ರವಾದ ಅಂಗವು ಇಡೀ ಮಾನವ ದೇಹದ ಅತಿ ಸಂಕೀರ್ಣ ಕಾರ್ಯಾಚರಣೆಗಳನ್ನು ದಿನದ 24 ಗಂಟೆಗಳ ಕಾಲ ಸಲೀಸಾಗಿ ನಿಭಾಯಿಸ್ತಾ ಇದೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಲ್ವಾ? ಇಂಥ ಮಹತ್ವದ ಕಮಾಂಡ್ ಸೆಂಟರ್ನು ರಕ್ಷಿಸುವುದು ಎಷ್ಟು ಮುಖ್ಯ ಅಂತ ನಾವೆಲ್ಲರೂ ಊಹಿಸ್ಬೋದು. ಹಾಗಾಗಿ ನಮ್ಮ ದೇಹದ ಅಂತಿಮ ರಕ್ಷಣಾ ಕವಚ ಹೇಗೆ ಕೆಲಸ ಮಾಡ್ತಿದೆ ಅಂತ ನೋಡೋಣ. ನಮ್ಮ ದೇಹವು ಬಹುಪದರಗಳ ಭದ್ರತಾ ವ್ಯವಸ್ಥೆಯನ್ನು ಹೊಂದಿದೆ. ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಕೆ ಒಂದು ಮೋಟಾರ್ ಸೈಕಲ್ ಹೆಲ್ಮೆಟ್ ಅನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಹೆಲ್ಮೆಟ್ ಹೇಗೆ ಬೈಕ್ ಸವಾರನ ತಲೆಯನ್ನು ರಕ್ಷಿಸುತ್ತದೆಯೋ ಹಾಗೆ ಕಪಾಲ, ಅಂದರೆ ತಲೆಬುರುಡೆಯ ಗಟ್ಟಿಯಾದ ಮೂಳೆಯ ಗೂಡು, ಮೆದುಳಿಗೆ ಹೊರಕವಚವನ್ನು ನೀಡುತ್ತದೆ. ಇದರ ಒಳಗೆ ಮೆನಿಂಜಸ್ ಎಂಬ 3 ಪ್ರತ್ಯೇಕ ರಕ್ಷಣಾ ಪದರಗಳು ಮೆದುಳನ್ನು ನೇರವಾಗಿ ಆವರಿಸಿ ಭದ್ರತೆ ಒದಗಿಸುತ್ತವೆ. ಆದರೆ ಬರೀ ಗಟ್ಟಿ ಕವಚ ಇದ್ರೆ ಸಾಕಾ? ಖಂಡಿತ ಇಲ್ಲ. ಅದಕ್ಕಾಗಿಯೇ ಮೆದುಳಿನ ಒಳಗೆ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಅಂದ್ರೆ ಮೆದುಳು ಬೆನ್ನುಮೂಳೆ ದ್ರವ CSF ಇರ್ತದೆ. ಇದು ಮೆದುಳಿಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಒದಗಿಸುವುದು ಮಾತ್ರವಲ್ಲದೆ ಹಠಾತ್ ಆಘಾತಗಳ ವಿರುದ್ಧ ಒಂದು ಅತ್ಯುತ್ತಮ ಶಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡ್ತದೆ. ಇಲ್ಲಿ ಗಮನಿಸಿದ್ರೆ, ಒಂದು ಕಡೆ ದೃಢವಾದ ರಕ್ಷಣಾ ಕವಚವಿಳುವ ಆರೋಗ್ಯಕರ ಮೆದುಳು, ಮತ್ತೊಂದು ಕಡೆ ರಕ್ಷಣೆ ಇಲ್ಲದೆ ಹಾನಿಗೊಳಗಾದ ಮೆದುಳಿನ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತದೆ. ಜೀವ ಉಳಿಸಲು ಈ ಬಹುಪದರದ ರಕ್ಷಣೆ ಎಷ್ಟು ಅತ್ಯಗತ್ಯ ಅನ್ನೋದನ್ನ ಇದು ನಮಗೆ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ. ಈಗ ಭದ್ರತಾ ಕವಚದ ಬಗ್ಗೆ ತಿಳಿದೆವು. ಮುಂದಿನ ಹಂತಲಾಗಿ ಮೆದುಳಿನ ಒಳಹೊಕ್ಕು, ಅದರ 3 ಮುಖ್ಯ ವಿಭಾಗಗಳು ಮತ್ತು ಅವುಗಳ ದೈನಂದಿನ ಕರ್ತವ್ಯಗಳ ಬಗ್ಗೆ ಮ್ಯಾಪಿಂಗ್ ಮಾಡೋಣ. ಮತ್ತು ಇದು ಅದ್ಭುತವಾಗಿ ವಿವರಿಸುತ್ತದೆ. ಮೆದುಳಿನ 3 ಮುಖ್ಯ ಭಾಗಗಳಾದ ಮುಂದಿನ ಮೆದುಳು, ನಡುಮೆದುಳು ಮತ್ತು ಹಿಂದಿನ ಮೆದುಳಿನ ಪ್ರಮುಖ ಕಾರ್ಯಗಳನ್ನು ಸ್ಪಷ್ಟವಾಗಿ ವಿಂಗಡಿಸುವ ಬಣ್ಣಬಂಗದ ಕೋಷ್ಟಕ ಇಲ್ಲಿದೆ. ಪರೀಕ್ಷಾ ಸಮಯದಲ್ಲಿ ತ್ವರಿತವಾಗಿ ಪರಿಷ್ಕರಣೆ ಮಾಡಲು ವಿದ್ಯಾರ್ಥಿಗಳಿಗೆ ಇದೊಂದು ಪರ್ಫೆಕ್ಟ್ ಚೀಟ್ ಶೀಟ್. ಅತ್ಯಂತ ದೊಡ್ಡದಾದ ಮುಂದಿನ ಮೆದುಳು ಅಂದ್ರೆ ಸೆರೆಬ್ರಮ್ ನಮ್ಮ ಉನ್ನತ ಮಟ್ಟದ ಬುದ್ಧಿವಂತಿಕೆ, ಆಲೋಚನೆ, ಸ್ಮರಣಾಶಕ್ತಿ ಮತ್ತು ಕಲಿಕೆಯನ್ನು ನಿರ್ವಹಿಸುತ್ತದೆ. ಇದಕ್ಕೆ ತದ್ವಿರುದ್ಧವಾಗಿ ನಮ್ಮ ಹಿಂದಿನ ಮೆದುಳು ಸದ್ದಿಲ್ಲದೆ ನಮ್ಮ ದೈನಂದಿನ ಉಸಿರಾಟ ಮತ್ತು ಸಮತೋಲನದಂತಹ ಮೂಲಭೂತ ಮತ್ತು ಸ್ವಯಂಚಾಲಿತ ಕಾರ್ಯಗಳನ್ನು ನಿಭಾಯಿಸುತ್ತದೆ. ಪರೀಕ್ಷೆಗಾಗಿ ಹಿಂದಿನ ಮೆದುಳಿನ 3 ಭಾಗಗಳನ್ನು ನೆನಪಿಡಲು ಕೆಲವು ಸುಲಭ ಟ್ರಿಕ್ಸ್ ಇಲ್ಲಿವೆ. ಅನುಮೆದುಳನ್ನು ಅಂದರೆ ಸೆರೆಬೆಲ್ಲಂ ಅನ್ನು ನಡೆಯುವಾಗ ದೇಹದ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವುದಕ್ಕೆ ಲಿಂಕ್ ಮಾಡಿ. ಪಾನ್ಸನ್ನು ದೈನಂದಿನ ಉಸಿರಾಟಕ್ಕೆ ಕನೆಕ್ಟ್ ಮಾಡಿ ಮತ್ತು ಮಜ್ಜಾವಿಷ್ಟ ಅಥವಾ ಮೆಡುಲಾ ಒಬ್ಲಾಂಗಾಟಾವನ್ನು ಸ್ವಯಂಚಾಲಿತವಾಗಿ ನಡೆಯುವ ನಮ್ಮ ಹೃದಯ ಬಡಿತಕ್ಕೆ ಜೋಡಿಸಿ ನೆನ್ಪಿಟ್ಕೊಳ್ಳಿ. ತುಂಬ ಸುಲಭ ಅಲ್ವಾ? ದೈನಂದಿನ ಆರೋಗ್ಯ ಅಭ್ಯಾಸಗಳಲ್ಲಿ ಹೈಪೋಥಾಲಮಸ್ ಪಾತ್ರ ಬಹಳ ದೊಡ್ಡದು. ನಮಗೆ ನೀರು ಕುಡಿಬೇಕು ಅಥವಾ ಊಟ ಮಾಡಬೇಕು ಎನಿಸಿದಾಗ ಅಥವಾ ದೇಹದ ಉಷ್ಣತೆಯನ್ನ ಸರಿಯಾದ ಸಮತೋಲನದಲ್ಲಿ ಇಡಲು ನಿರ್ಣಾಯಕ ಕೇಂದ್ರವಾಗಿ ಸಕ್ರಿಯವಾಗಿ ಕೆಲಸ ಮಾಡುವುದೇ ಈ ಹೈಪೋಥಾಲಮಸ್. ಮೆದುಳಿನ ವಿಭಾಗಗಳ ಬಗ್ಗೆ ನೋಡಿದ್ದೇವೆ. ಈಗ ಸ್ವಲ್ಪ ಸೂಕ್ಷ್ಮ ಮಟ್ಟಕ್ಕೆ ಅಂದರೆ ಮೈಕ್ರೋಸ್ಕೋಪಿಕ್ ಲೆವೆಲ್ಗೆ ಹೋಗಿ ಈ ಮೆದುಳಿನ ವಿಭಾಗಗಳಿಗೆ ಸಂದೇಶಗಳು ಹೇಗೆ ಹೋಗುತ್ತವೆ ಮತ್ತು ಬರ್ತವೆ ಅನ್ನೋದನ್ನು ನೋಡೋಣ. ಮೆದುಳು ಮತ್ತು ನರಮಂಡಲದ ಮೂಲಭೂತ ಘಟಕಗಳೇ ಈ ನರಕೋಶಗಳು ಅಥವಾ ನ್ಯೂರಾನ್ಗಳು. ನಮ್ಮ ಪ್ರತಿಯೊಂದು ಆಲೋಚನೆ, ನೆನಪು ಮತ್ತು ಚಲನೆಯನ್ನು ಸಾಧ್ಯವಾಗಿಸುವ ಅತ್ಯಂತ ವೇಗವಾಗಿ ಕೆಲಸ ಮಾಡುವ ಸೂಕ್ಷ್ಮ ಸಂದೇಶವಾಹಕಗಳೇ ಈ ನರಕೋಶಗಳು ಅನ್ನೋದನ್ನ ನಾವು ಮರಿಬಾರ್ದು. ಈಗ ಇದು ಯಾಕೆ ಕೆಲಸ ಮಾಡ್ತದೆ ಅಂತ ನೋಡೋಣ ಬನ್ನಿ. ಉದಾಹರಣೆಗೆ, ಚರ್ಮವು ಒಂದು ಬಿಸಿಯಾದ ವಸ್ತುವನ್ನು ಮುಟ್ಟಿದ ತಕ್ಷಣ ಆ ಸಂವೇದನಾ ಮಾಹಿತಿಯು ಚರ್ಮದಿಂದ ನೇರವಾಗಿ ಮೆದುಳಿನ ಪ್ರಕ್ರಿಯಾ ಕೇಂದ್ರಕ್ಕೆ ಹೇಗೆ ಹೋಗುತ್ತದೆ ಮತ್ತು ಮರುಕ್ಷಣವಲ್ಲೇ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಮೆದುಳು ಹೇಗೆ ಸೂಚನೆ ನೀಡುತ್ತದೆ ಎಂಬುದರ ಸ್ಪಷ್ಟ ಹರಿವು ಇಲ್ಲಿದೆ. ವೈದ್ಯರು ನಮ್ಮ ಮೆದುಳಿನ ಒಟ್ಟಾರೆ ಆರೋಗ್ಯವನ್ನು ಹೇಗೆ ಮೇಲ್ವಿಚಾರಣೆ ಮಾಡ್ತಾರೆ
ಅದಕ್ಕಾಗಿ ಅವರು ಎಲೆಕ್ಟ್ರೋಎನ್ಸಿಫಲೋಗ್ರಾಮ್ ಅಥವಾ ಇಇಜಿ ಪರೀಕ್ಷೆಗಳನ್ನು ಬಳಸ್ತಾರೆ. ಈ ಮೂಲಕ ನರಕೋಶಗಳ ನಡುವೆ ಹರಿಯುವ ವಿದ್ಯುತ್ ಸಂಕೇತಗಳನ್ನು ನಿಖರವಾಗಿ ಅಳೆಯಲಾಗುತ್ತದೆ. ಇಲ್ಲಿಯವರೆಗೆ ನಾವು ಬಹಳಷ್ಟು ವಿಷಯಗಳನ್ನ ಕಲಿತಿದ್ದೇವೆ. ಈಗ ಪರೀಕ್ಷೆಯ ಸಮಯ. ಪರೀಕ್ಷೆಗೆ ನಾವು ಎಷ್ಟು ಸಿದ್ಧರಾಗಿದ್ದೇವೆ ಎಂದು ನೋಡಲು 3 ತ್ವರಿತ ರಸಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲ ಪ್ರಶ್ನೆ: ಹೃದಯ ಬಡಿತ ಮತ್ತು ರಕ್ತದೊತ್ತಡದಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಹಿಂದಿನ ಮೆದುಳಿನ ಭಾಗ ಯಾವುದು? ಸ್ವಲ್ಪ ಯೋಚಿಸಿ. ಹೌದು, ಸರಿಯಾದ ಉತ್ತರ ಮಜ್ಜಾವಿಷ್ಟ ಅಥವಾ ಮೆಡುಲಾ ಆಬ್ಲಾಂಗೇಟಾ. ಎರಡನೇ ಪ್ರಶ್ನೆ: ತಲೆಬುರುಡೆಯೊಳಗಿನ ಮಿದುಳು ಬೆನ್ನುಮೂಳೆ ದ್ರವ ಅಂದ್ರೆ CSF ನ ಪ್ರಾಥಮಿಕ ಕಾರ್ಯವೇನು? ಸ್ವಲ್ಪ ಹೊತ್ತಿನ ಹಿಂದೆಯಷ್ಟೇ ನಾವು ಆ ಹೆಲ್ಮೆಟ್ ಉದಾಹರಣೆಯನ್ನು ನೋಡಿದೆವು ಅಲ್ವಾ? ಹೌದು, ಈ ದ್ರವವು ಪೋಷಕಾಂಶಗಳನ್ನು ಒದಗಿಸುವುದರ ಜೊತೆಗೆ ಮೆದುಳಿಗೆ ಅತ್ಯಗತ್ಯವಾದ ಶಾಕ್ ಅಬ್ಸಾರ್ಬರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಮೂರನೇ ಪ್ರಶ್ನೆ: ಹಸಿವು, ಬಾಯಾರಿಕೆ ಮತ್ತು ದೇಹದ ಉಷ್ಣತೆಯನ್ನ ನಿಯಂತ್ರಿಸುವ ನಿರ್ದಿಷ್ಟ ಮೆದುಳಿನ ಕೇಂದ್ರ ಯಾವುದು? ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶವೆಂದರೆ ಹೈಪೋಥ್ಯಾಲಮಸ್. ದೈನಂದಿನ ಆರೋಗ್ಯ ಅಭ್ಯಾಸಗಳನ್ನು ಕಾಪಾಡುವ ಅಂತಿಮ ನಿಯಂತ್ರಕ ಇದು. ನಮ್ಮ ಮೆದುಳು ಪ್ರತಿ ಸೆಕೆಂಡಿಗೆ ಲಕ್ಷಾಂತರ ಸಂಕೇತಗಳನ್ನು ಪ್ರಕ್ರಿಯೆಗೊಳಿಸುವ ಒಂದು ಅದ್ಭುತ ಕೇಂದ್ರವಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಕಲಿಯಲಿರುವ ಇನ್ನೆಷ್ಟು ಸಂಕೀರ್ಣ ಕ್ರಿಯೆಗಳನ್ನು ಕರಗತ ಮಾಡಿಕೊಳ್ಳಲು ಇದು ಸಹಾಯ ಮಾಡಲಿದೆಯೋ ಊಹಿಸಿ. ಈ ಅದ್ಭುತ ತರಗತಿಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಥ್ಯಾಂಕ್ಸ್ ಟು ಆಲ್ ಸ್ಟೂಡೆಂಟ್ಸ್ ಫ್ರಮ್ ಸ್ಪರ್ಧಾ ವಿನಾಯ ಎಡ್ಯುಕೇಟರ್ ಮಿಸ್ಟರ್ ವಿನಾಯ್ ಕುಮಾರ TN.